ಶ್ರೀರಾಮ ಸಮರ್ಥ. ಫೆಬ್ರವರಿ 2. ನಾಮದಿಂದ ಸದ್ಬುದ್ಧಿ ನಿರ್ಮಾಣವಾಗುತ್ತದೆ. ಭಗವಾನ್ ಶ್ರೀಕೃಷ್ಣನು ಪಾಂಡವರಿಗೆ ಕೌರವರು 5 ಗ್ರಾಮಗಳನ್ನಾದರೂ ಕೊಟ್ಟರೆ ಯುದ್ಧವು ತಪ್ಪುವುದು ಎಂಬ ವಿಚಾರದಿಂದ ಸ್ವತಃ ದುರ್ಯೋಧನನ ಕಡೆಗೆ ಸಂಧಾನಕ್ಕಾಗಿ ಹೋದನು. ಆವಾಗ ದುರ್ಯೋಧನನು ಶ್ರೀಕೃಷ್ಣನಿಗೆ, ಕೃಷ್ಣ, ನೀನು ಹೇಳುವುದೆಲ್ಲ ಯೋಗ್ಯವಿರುತ್ತದೆ, ನ್ಯಾಯದ ದೃಷ್ಟಿಯಿಂದಲೂ ನೀನು ಹೇಳುವುದು ಉಚಿತವಿರುತ್ತದೆ. ಆದರೆ ನನಗೆ ಹಾಗೆ ಮಾಡುವ ಬುದ್ಧಿಯೇ ಆಗುವುದಿಲ್ಲ. ಇದಕ್ಕೆ ನಾನೇನು ಮಾಡಲಿ? ನೀನು ಸರ್ವಸತ್ತಾಧೀಶನಿರುತ್ತಿ ಅಂದ ಮೇಲೆ ನನ್ನ ಬುದ್ಧಿಯನ್ನು ಏಕೆ ಪರಿವರ್ತನೆ ಮಾಡಬಾರದು? ಅಂದರೆ ಈ ಎಲ್ಲ ಸಮಸ್ಯೆ ತಾನಾಗಿಯೇ ನಿವಾರಣೆಯಾಗುವುದಲ್ಲ ಅಂದನು. ಆದರೆ ಮುಂದೆ ಹೀಗೇನೂ ಆಗದೆ ಯುದ್ಧವಾದ ವಿಷಯ ಪ್ರಸಿದ್ಧವೇ ಇರುತ್ತದೆ. ಇದೇ ಸ್ಥಿತಿಯು ರಾವಣನ ವಿಷಯದಲ್ಲಿಯೂ ಕಂಡುಬರುತ್ತದೆ. ಆದ್ದರಿಂದ ಸಗುಣ ಅವತಾರಗಳಿಂದ ವಾಸನೆ ಅಥವಾ ಬುದ್ಧಿಯನ್ನು ಪರಿವರ್ತನೆಗೊಳಿಸಲು ಶಕ್ಯವಿಲ್ಲವೆಂದು ಕಂಡುಬರುತ್ತದೆ. ಸದ್ಬುದ್ಧಿಯನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯವು ಕೇವಲ ನಾಮದಲ್ಲಿಯೇ ಇರುತ್ತದೆ. ಆದ್ದರಿಂದ ಈಗ ತ್ರಿಕಾಲ ಬಾಧಿತವಾಗಿರುವ ನಾಮಾವತಾರದ ಅವಶ್ಯಕತೆ ಇರುತ್ತದೆ. ನಾಮವೆಂದರೆ ಭಗವಂತನೇ ಆಗಿರುತ್ತದೆ. ಆ ನಾಮವನ್ನು ನಾವು ಅನನ್ಯರಾಗಿ ತೆಗೆದುಕೊಳ್ಳೋಣ. ಒಬ್ಬ ಮನುಷ್ಯನ ಪ್ರಕೃತಿಯು ಉತ್ತಮವಾಗಿತ್ತು, ಆದರೆ ಅವನ ಕಾಲಿನಲ್ಲಿ ಏನೋ ಒಂದು ದೋಷ ನಿರ್ಮಾಣವಾಗಿತ್ತು. ಡಾಕ್ಟರು ಅದನ್ನು ನೋಡಿ, ಜೀವ ಉಳಿಯಬೇಕಿದ್ದರೆ, ಉಳಿದೆಲ್ಲ ಅಂಗಗಳು ಸುರಕ್ಷಿತವಾಗಿರಬೇಕಾದರೆ ಈ ಕಾಲನ್ನು ಕೊಯ್ಯಬೇಕು ಅಂದರು. ಶರೀರದಲ್ಲಿ ಕೇವಲ ಪ್ರಾಣವಿದ್ದು ಕಾಲು ಅಲುಗಾಡದಿದ್ದರೆ, ಕಣ್ಣು ಕಾಣದಿದ್ದರೆ ಹಾಗೂ ಕಿವಿ ಕೇಳದಿದ್ದರೆ ಏನೂ ಉಪಯೋಗವಾಗುವುದಿಲ್ಲ. ಮನುಷ್ಯನ ಅವಯವಗಳಲ್ಲಿ ಯಾವುದಾದರೊಂದು ಇಲ್ಲದಿದ್ದರೆ ನಡೆಯಬಹುದು. ಉದಾಹರಣೆಗೆ, ಕಿವಿ ಕೇಳುವುದಿಲ್ಲ, ಕೇಳದಿದ್ದರೆ ಇಲ್ಲ. ಇದರಿಂದ ಜೀವನವೇನೂ ನಿಲ್ಲುವುದಿಲ್ಲ. ಉಪಾಸನೆ, ಅನುಸಂಧಾನ ಇವು ಪ್ರಾಣವಿದ್ದಂತೆ. ಉಳಿದೆಲ್ಲ ಉಪಾಧಿಗಳು ಶರೀರದ ಇಂದ್ರಿಯಗಳಿದ್ದಂತೆ. ಆದ್ದರಿಂದ ಭಗವಂತನ ಅನುಸಂಧಾನ ತಪ್ಪಿದರೆ ಪ್ರಾಣವನ್ನೇ ಕಳೆದುಕೊಂಡಂತೆ. ಅದನ್ನು ಜೋಪಾನವಾಗಿಟ್ಟುಕೊಂಡು ಉಳಿದದ್ದನ್ನು ಎಷ್ಟು ಶಕ್ಯವೋ ಅಷ್ಟು ಮಾಡಬೇಕು. ಅನುಸಂಧಾನವನ್ನು ಕಾಯ್ದುಕೊಳ್ಳದೆ ಕೇವಲ ಉಳಿದದ್ದನ್ನು ಮಾಡಲು ಹೋದರೆ ಅತಿ ನಿರಾಶೆಯಾಗುತ್ತದೆ. ನಮ್ಮ ಎಲ್ಲ ಅಪೇಕ್ಷೆಗಳು ನಮ್ಮ ಮನಸ್ಸಿನಂತೆ ಆಗುವುದಿಲ್ಲವೆಂದು ನಾವು ದುಃಖಿಯಾಗಿರುತ್ತೇವೆ ಅನ್ನುವುದಕ್ಕಿಂತ ಆ ವಿಷಯ ನಮ್ಮ ಮನಸ್ಸಿನಲ್ಲಿರುವುದೇ ದುಃಖದ ಮೂಲವಾಗಿರುತ್ತದೆ. ಇಂಥದೊಂದು ವಿಷಯ ಸುಖದಾಯಕವಾಗಿರುತ್ತದೆಂಬ ಕಲ್ಪನೆಯೇ ದುಃಖದಾಯಕವಾಗಿರುತ್ತದೆ. ಈ ವಿಚಾರವನ್ನು ಸರಿಯಾಗಿ ತಿಳಿದುಕೊಂಡು ನಡೆಯಬೇಕು. ಬೆಕ್ಕು ಇಲಿಯೊಡನೆ ಆಟವಾಡುತ್ತದೆ. ಅದು ಅದನ್ನು ಹಿಡಿಯುತ್ತದೆ, ಮತ್ತೆ ಬಿಡುತ್ತದೆ, ಮತ್ತೆ ಹಿಡಿಯುತ್ತದೆ, ಮತ್ತೆ ಬಿಡುತ್ತದೆ. ಆದರೆ ಕೊನೆಗೆ ಪ್ರಾಣ ತೆಗೆದುಕೊಂಡೇ ಬಿಡುತ್ತದೆ. ಇದರಂತೆ ಕಾಲವು ನಮ್ಮೊಡನೆ ಆಟವಾಡುತ್ತಿರುತ್ತದೆ, ನಮ್ಮನ್ನು ಆಶೆಯಲ್ಲಿ ತೊಡಗಿಸಿ ಇಡುತ್ತದೆ ಹಾಗೂ ತಾನು ಮುಂದೆ ಹೋಗುತ್ತದೆ. ನಾವು ಮೊದಲಿನಿಂದಲೇ ಈ ರೀತಿ ತೊಡಗಿಕೊಂಡಿರುವುದರಲ್ಲಿ ಲಾಭವಿಲ್ಲವೆಂದು ತಿಳಿದುಕೊಂಡು ಅನುಸಂಧಾನವನ್ನು ಕಾಯ್ದುಕೊಂಡರೆ ನಮ್ಮ ಕಲ್ಯಾಣವಾಗುತ್ತದೆ. ಇಲ್ಲದಿದ್ದರೆ ಬಹಳ ಕಠಿಣವಾಗುತ್ತದೆ. ನಾನು ನಾನು ಎಂದು ಹೇಳಿಕೊಳ್ಳುವ, ಎರಡನೆಯವರಿಗೆ ಜ್ಞಾನ ಹೇಳುವ ವಿದ್ವಾನ್, ಶಾಸ್ತ್ರಿ, ಪಂಡಿತ್ ಮುಂತಾದವರೆಲ್ಲ ಭ್ರಮೆಯಲ್ಲಿರುತ್ತಾರೆ. ಆದ್ದರಿಂದ ನಾನು ಹೇಳುವುದೇನೆಂದರೆ, ಅನುಸಂಧಾನವನ್ನು ಕಾಯ್ದುಕೊಂಡು ಎಷ್ಟು ಶಕ್ಯವೋ ಅಷ್ಟೇ ಉಳಿದ ಉಪಾಧಿಗಳನ್ನು ಇಟ್ಟುಕೊಳ್ಳಬೇಕು. ಇಂದಿನ ಮುಖ್ಯ ವಿಚಾರ, ಎಲ್ಲ ವಿಷಯಗಳು ನಮ್ಮ ಅಪೇಕ್ಷೆಗನುಸಾರ ನಡೆಯುವುದಿಲ್ಲವೆಂಬುದೇ ಭಗವಂತನ ಕೃಪೆ ಆಗಿರುತ್ತದೆ. सद्गुरुनाथ महाराज की जय. जय जय रघुवीर समर्थ.